ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಗೈಸ್, ಇವತ್ತಿನ ವಿಡಿಯೋ ಏನಂತ ಅಂದರೆ ಎಗ್ ವೈಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಎಗ್ ವೈಟಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ವೈಟಮಿನ್ ಇ ಇರುತ್ತೆ. ಆ್ಯಂಡ್ ನಾನು ಇದಕ್ಕೆ ಏನು ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಸ್ಕಿನ್ನ ಬ್ರೈಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಮತ್ತು ಗ್ಲೋಯಿಂಗ್ ಸ್ಕಿನ್ನ ಪಡ್ಕೊಳ್ಳೋದಕ್ಕೆ ಏನ ಹಾಕ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫುಲ್ ಕಂಪ್ಲೀಟಾಗಿ ಇದ್ರ ಇನ್ಫಾರ್ಮೇಷನ್ ಕೂಡ ನಾನು ಇದರಲ್ಲಿ ತಿಳಿಸಿದ್ದೀನಿ. ಫುಲ್ಲು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಸೊ ಗೈಸ್, ಫಸ್ಟು ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ ಸ್ವಲ್ಪ ಎಗ್ ವೈಟ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಎಗ್ ವೈಟ್ ತೊಗೊಂಡಿದ್ದೀನಿ. ನಾನು ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ಎಲ್ಲ ಪ್ಲೇಟು ಮಾಡಿ ಹೊಲಸು ಮಾಡಬಾರ್ದು ಅಂತ. ಮತ್ತು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡೇ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಹನಿ ಬೇಕಾದರೆ ಹಾಕೋಬಹುದು, ಕರ್ಡ್ ಬೇಕಾದರೆ ನೀವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಏನು ಮಿಕ್ಸ್ ಮಾಡ್ಕೋತಾ ಇಲ್ಲ. ನಾನಿಲ್ಲಿ ಬರೀ ರೈಸ್ ಮತ್ತು ಎಗ್ ವೈಟ್ನ ಮಾತ್ರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಎಗ್ ವೈಟ್ನ ನೀವು ಹಾಗೆ ಬೇಕಾದರೆ ವಾರದಲ್ಲಿ 1-2 ರಿಂದ 3 ಸತಿ ಹಾಗೆ ಮುಖಕ್ಕೆ ಹಾಕೊಬೋದು, ಅಥವಾ ಈ ರೀತಿ ಫೇಸ್ ಪ್ಯಾಕ್ ಆದರೂ ಮಾಡಿಕೊಂಡು ಹಾಕೊಬೋದು. ನಾನಿವತ್ತು ಫೇಸ್ ಪ್ಯಾಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಗೈಸ್, ಇದು ನೀಟಾಗಿ ಮಿಕ್ಸ್ ಆಗಬೇಕು. ತುಂಬಾ ಕಷ್ಟ ಇದನ್ನ ಮಿಕ್ಸ್ ಮಾಡೋದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ಈ ಎಗ್ ವೈಟ್ ಅಂತೂ ನಮ್ಮ ಫೇಸ್ಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಫೇಸ್ ವೈಟ್ನಿಂಗ್ ಮಾಡೋದಕ್ಕಾಗಲಿ ಮತ್ತು ಗ್ಲೋಯಿಂಗ್ ಸ್ಕಿನ್ನ ಕೊಡೋದಕ್ಕಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಯಾರ್ದೆಲ್ಲ ಆಯಿಲಿ ಸ್ಕಿನ್ ಇದೆಯಲ್ಲ ಅವರು ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂತ ಅಂದರೆ ಆಯಿಲಿ ಸ್ಕಿನ್ನ ಇದು ಎಗ್ ವೈಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ. ಮತ್ತು ವಯಸ್ಸಾದವರಿಗೆ ಬಂದಿರುತ್ತಲ್ಲ ರಿಂಕಲ್ಸ್ ಎಲ್ಲ, ಅದೆಲ್ಲ ಇದ್ದರೆ ಅದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಇದನ್ನು ಆಯಿಲಿ ಸ್ಕಿನ್ ಇರೋರು ಇದನ್ನ ವಾರದಲ್ಲಿ 1-2 ರಿಂದ 3 ಸತಿನಾದರೂ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಅಂಶ ಎಲ್ಲ ಹೊರಟೋಗುತ್ತೆ. ಆಯಿಲಿ ಇಚ್ಚಿನೆಸ್ ಅನಿಸ್ತಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕಂಪ್ಲೀಟಾಗಿ ಈ ರೀತಿ ಕ್ರೀಮ್ ಥರ ಬರಬೇಕು. ನೋಡಿ, ಈ ರೀತಿ ಕ್ರೀಮ್ ಥರ ಬರಬೇಕು. ಅಷ್ಟು ಚೆನ್ನಾಗಿ ಇದನ್ನ ತಿರುಗಿಸ್ಕೊಬೇಕು. ಇದಕ್ಕೆ ನೀವು ಬೇಕಾದರೆ ಹನಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಅಥವಾ ಎಗ್ ವೈಟ್ ಜೊತೆಗೆ ಕರ್ಡ್ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಇದನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಆ್ಯಕ್ಚುಲಿ ಡ್ರೈ ಸ್ಕಿನ್ನೇನೆ, ಆಯಿಲಿ ಸ್ಕಿನ್ ಏನಲ್ಲ. ಬಟ್ ನಾನು ಫೇಸ್ ಮಾಸ್ಕ್ ತೋರಿಸ್ಬೇಕಲ್ವ, ಯಾರೀಗ ಆಯಿಲಿ ಸ್ಕಿನ್ ಇರೋರಿಗೆ ಈ ಫೇಸ್ ಮಾಸ್ಕು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಗೈಸ್, ಫಸ್ಟು ನಾನು ಯಾವಾಗಲೂ ಹೇಳೋ ಹಾಗೇ ಮುಖಕ್ಕೆ ಕ್ರೀಮ್ ಪೌಡರ್ ಏನನ್ನೂ ಹಾಕಿರಬೇಡಿ. ಮುಖನ ನೀಟಾಗಿ ತೊಳ್ಕೊಂಬನ್ನಿ. ಮಾಯ್ಶ್ಚರೈಸರ್ ಆಗಲಿ ಏನೇ ಹಾಕಿದ್ರೂ ಮುಖನ ನೀಟಾಗಿ ತೊಳ್ಕೊಂಬನ್ನಿ. ತೊಳ್ಕೊಂಬಂದ್ಬಿಟ್ಟು ಆಮೇಲೆ ಈ ಫೇಸ್ ಮಾಸ್ಕ್ನ ಹಚ್ಕೋಬೇಕು. ನಿಮ್ಮ ಹತ್ರ ಬ್ರಷ್ ಇದ್ದರೆ ನೀವು ಬ್ರಷಲ್ಲೇ ಹಚ್ಕೊಬೋದು. ನನ್ನ ಹತ್ರ ಬ್ರಷ್ ಇಲ್ಲ, ಕೈಯಲ್ಲಿ ಹಚ್ಕೊಳ್ತಾ ಇದ್ದೀನಿ. ಗೈಸ್, ನಾವಿಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಎರಡೇ ಆಗಿದೆ. ಅದು ಒಂದು ಎಗ್ ವೈಟ್ ಮತ್ತು ಇನ್ನೊಂದು ರೈಸ್ ಫ್ಲೋರು. ಈ ಒಂದು ಎಗ್ ವೈಟಿಂದ ಏನು ಬೆನಿಫಿಟ್ಸ್ ಅಂತ ಅಂದರೆ ನಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಫೇಸಲ್ಲಿರೋಂತಹ ರಿಂಕಲ್ಸ್ನ ಕಮ್ಮಿ ಮಾಡಿ ನಮ್ಮ ಸ್ಕಿನ್ನ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವ್ರ ಮುಖದಲ್ಲಿ ಆಗಿಲ್ಲ ಅಂತ ಅಂದ್ರೂ ವಯಸ್ಸಾಗಿರೋರು ಹಾಗೆ ರಿಂಕಲ್ಸ್ಗಳು ಸ್ಟಾರ್ಟ್ ಆಗಿರುತ್ತೆ, ನರ್ಗೆ ಥರ ಮುಖದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಮಾಡಿ ಟೈಟ್ ಮಾಡೋದಕ್ಕೆ ಸ್ಕಿನ್ನ ಹೆಲ್ಪ್ ಮಾಡುತ್ತೆ. ಇನ್ನು ನನ್ನ ಚಾನಲಲ್ಲಿ ಹೇರ್ ಮಾಸ್ಕ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಮತ್ತು ಫೇಸ್ ಪ್ಯಾಕ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡೋದಿದೆ, ಬಾಕಿ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನಗೆ ಟೈಮ್ ಸಿಗ್ತಾ ಇಲ್ಲ, ನನಗೆ ಕಾಲೇಜ್ಗೆ ಹೋಗಬೇಕಾಗಿದೆ. ಹಂಗಾಗಿ ನಾನು ಸ್ವಲ್ಪ ಕಮ್ಮಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ನ ಮಾಡೋದಕ್ಕೆ. ಆ್ಯಂಡ್ ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಇಲ್ಲ, ಯಾರ ಸಪೋರ್ಟು ನನಗಿಲ್ಲ. ಸೊ ನಾನು ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ನಿಮಗೋಸ್ಕರ ಟ್ರೈ ಮಾಡ್ತೀನಿ ಮಾಡೋದಕ್ಕೆ.
ಇನ್ನು ನನ್ನ ಹಳೆ ವಿಡಿಯೋಸ್ನ ಯಾರು ನೋಡಿಲ್ಲ, ಹೇರ್ ಪ್ಯಾಕ್ ಬಗ್ಗೆ ಆಗಲಿ ಫೇಸ್ ಪ್ಯಾಕ್ ಬಗ್ಗೆ ಆಗಲಿ, ಇವಾಗಲೇ ನನ್ನ ವಿಡಿಯೋನ ಚೆಕ್ ಮಾಡಿ ತುಂಬಾ ಚೆನ್ನಾಗಿರೋವಂಥ ಹೇರ್ ಮಾಸ್ಕ್ ರೆಮಿಡಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದನ್ನ ಕೂಡ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ರೈಸ್ ಫ್ಲೋರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಎಲ್ರಿಗೂ ಗೊತ್ತು ಅಕ್ಕಿ ಹಿಟ್ಟು ಎಷ್ಟು ಚಮತ್ಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ಗೆ ಅಂತ. ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದಲ್ಲಿರುವಂತಹ ಧೂಳನ್ನೆಲ್ಲ ತೆಗೆದಾಕಿ ಒಂದು ಒಳ್ಳೆ ಬ್ರೈಟ್ನೆಸ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೈಸ್ ಫ್ಲೋರ್. ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 1-2 ದಿನ ಟ್ರೈ ಮಾಡಿದ್ರೆ ಸಾಕು. ಡ್ರೈ ಸ್ಕಿನ್ ಅವರು ಹಚ್ಚಲೇಬಾರ್ದು ಅಂತ ಏನಿಲ್ಲ, ಹಚ್ಕೊಬಹುದು. ಬಟ್ ಸ್ವಲ್ಪ ವಾರದಲ್ಲಿ 1 ದಿನ ಹಚ್ಚಿದ್ರೆ ಸಾಕು. ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ತಾನೆ ಇರಿ. ಇದನ್ನ ಕುತ್ತಿಗೆಗೆ ಬೇಕಾದ್ರೆ ಹಚ್ಕೊಬಹುದು, ಇಲ್ಲ ಸ್ಕಿಪ್ ಮಾಡ್ಕೊಬಹುದು. ಗೈಸ್, ಇದು ಕಂಪ್ಲೀಟಾಗಿ ಡ್ರೈ ಆಗೋ ತನಕ ಬಿಡಿ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಒಂದು 5-10 ನಿಮಿಷದೊಳಗಡೆ ಇದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದು ನಾನು ನಿಮಗೆ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಇಷ್ಟು ಡ್ರೈ ಆಗಿದೆ. ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದು ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್ ನೋಡಿ, ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡಿ ನನ್ನ ಸ್ಕಿನ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ ನೋಡಿ. ಮುಟ್ಟೋದು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಹಂಗೆ ಒಳಗೆ ಹೋಗ್ತಾ ಇದೆ, ಅಷ್ಟು ಸಾಫ್ಟ್ ಅನ್ನಿಸ್ತಾ ಇದೆ. ಫೇಸ್ ವಾಶ್ ಮಾಡ್ಕೊಂಬಂದಾದ್ಮೇಲೆ ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಡಿ ನಿಮ್ಮ ಸ್ಕಿನ್ನ. ಕಂಪ್ಲೀಟ್ ಡೇ ಆ ರೀತಿ ಬಿಡಬೇಡಿ. ನಂದು ಡ್ರೈ ಸ್ಕಿನ್ ಇರೋದ್ರಿಂದಾಗಿ ನಾನು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ನ ಹಚ್ತಾ ಇದ್ದೀನಿ. ನೀವು ಯಾವ ಮಾಯ್ಶ್ಚರೈಸರ್ ಬೇಕಾದ್ರೆ ಹಚ್ಬೋದು. ನಾನು ಇದೇ ಮಾಯ್ಶ್ಚರೈಸರ್ ಯಾವಾಗಲೂ ಹಚ್ಚೋದು. ಇದನ್ನು ಲೈಟಾಗಿ ತಗೊಂಡು ಈ ರೀತಿ ಕೈಗೆ ಹಾಕ್ಕೊಂಡು ಈ ರೀತಿ ಜಸ್ಟ್ ಟ್ಯಾಪ್ ಮಾಡ್ಕೋಬೇಕಷ್ಟೇ. ಈ ಒಂದು ಎಗ್ ವೈಟ್ ಫೇಸ್ ಮಾಸ್ಕ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಏನು ಸಾಕಷ್ಟು ಆಚೆ ಹೋಗ್ಬಿಟ್ಟು ಪಾರ್ಲರ್ಗೆಲ್ಲ ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೇಲೇ ಈ ರೀತಿ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.